ಇವತ್ತು ಫೆಬ್ರವರಿ 13ನೇ ತಾರೀಕು. ನಾನಿಲ್ಲಿ ಅಮ್ಮ ಕೊಡಿಸಿರೋ ಡ್ರೆಸ್ ಹಾಕೊಂಡಿದ್ದೀನಿ, ಫ್ರಾಕು. ಸೊ ತುಂಬ ಖುಷಿಯಿಂದ ಹಾಕ್ಕೊಂಡೆ. ಫಸ್ಟ್ ಇದು ನಾನು ಲಾಂಗ್ ಟಾಪ್ ಅಂದ್ಕೊಂಡ್ಬಿಟ್ಟು ಹಾಕ್ಕೊಂಡೇ ಇರಲಿಲ್ಲ ಇಷ್ಟೊಂದು ದಿವಸದಿಂದ, ಎಷ್ಟು ದಿವಸ ಹಾಕ್ಕೊಂಡೇ ಇರಲಿಲ್ಲ. ಆಮೇಲೆ ಮತ್ತೆ ಹಾಕ್ಕೊಂಡೆ. ಇದು ಆ್ಯಕ್ಚುಲಿ ಒಂದು ವಿಡಿಯೋನಲ್ಲೂ ಲಾಸ್ಟ್ ಇಯರ್ ಹಾಕ್ಕೊಂಡಿದ್ದೀನಿ, ಐ ಥಿಂಕ್ ಬಿಫೋರ್ ಲಾಸ್ಟ್ ಇಯರ್ ಅನಿಸುತ್ತೆ. ಸೊ ತುಂಬ ಕಂಫರ್ಟಬಲ್ ಆಗಿದೆ ನನಗೆ ಇದು. ಇವಾಗ ಸಖತ್ ಆರಾಮ್ ಅನಿಸುತ್ತೆ ಈ ಡ್ರೆಸ್ ಹಾಕ್ಕೊಂಡ್ರೆ, ಚುಚ್ಚಲ್ಲ. ಅಮ್ಮನ ನೆನಪಾಗುತ್ತೆ. ಅವ್ರಿಗೆ ಮಾತ್ರ 0 ಮಾಡಿ ಅಂತ ಹೇಳಿದ್ದೀನಿ, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಐ ಲವ್ ಮೈ ಮಾಮ್, ಬಟ್ ಅವರು ಯಾವಾಗಲೂ ಬ್ಯುಸಿ ಲೇಡಿ. ಸೂಪರ್ ಮಾಮ್, ಬ್ಯುಸಿ ಲೇಡಿ. ಅಮ್ಮ ಅಂತೂ ನನಗೆ ಕೆಲಸಕ್ಕೆ ಹೋಗೋಕ್ಕೂ ಬಿಡಲಿಲ್ಲ. ಬಿಟ್ಟಿದ್ರು, ಆದರೆ ಸ್ಟಾರ್ಟಿಂಗು ನಾನು ಡಿಗ್ರಿ ಆದಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಬೇಡ, ನೆಕ್ಸ್ಟು ಇನ್ನೊಂದು ಏನಾದರೂ ಒಂದು ನನಗೆ ಕನ್ಫ್ಯೂಷನಲ್ಲಿ ಇಟ್ಬಿಡ್ತಾಯಿದ್ರು. ಅದು ಮಾಡು, ಇದು ಓದು, ಅದು ಮಾಡು ಅಂತ. ಆಮೇಲೆ ಮತ್ತೆ ನನಗೆ ಆಸೆ ಹುಟ್ಟಿಸಿ MSc ಮಾಡಿ UPSCಗೆ ಓದ್ತಾ ಇದ್ದಿದ್ದು. ಯಪ್ಪ, ಒಟ್ನಲ್ಲಿ ನಮ್ಮ ಅಮ್ಮನಿಗೆ ಅವರೇ ನನ್ನ ನೋಡ್ಕೊಳ್ಬೇಕು, ನಾನು ದುಡ್ದವ್ರನ್ನ ಸಾಕಬೇಕು ಅನ್ನೋ ಕಾನ್ಸೆಪ್ಟ್ ಅವ್ರ ತಲೆಯಲ್ಲೇ ಇಲ್ಲ. ಅದಕ್ಕೆ ನನಗಂತೂ ಅವ್ರದ್ದೇ ಒಂದು ಗುಂಗಲ್ಲಿ ನಾನು ಕೇರ್ ಮಾಡ್ಕೊಳ್ಳೋದು ಮರೆತು ಬಿಟ್ಟಿದ್ದೆ. ಈಗ ನೋಡಿ, ಅಮ್ಮ ಕೊಟ್ಟಿರೋ ಡ್ರೆಸ್ ಹಾಕ್ಕೊಳ್ತಾ ಇದ್ದೀನಿ. ಬರೀ ಅವರೇ ನನ್ನ ಕೇರ್ ಮಾಡೋದೇ ಆಯಿತು. ಬಟ್ ಆದರೂ ಅವ್ರು ದೂರ ಇರುವಾಗ ನಿಜವಾಗ್ಲೂ ಫೀಲ್ ಆಗುತ್ತೆ, ಅಮ್ಮ ನನ್ನ ಜೊತೆ ಇದ್ದರೆ ನಾನು ಇನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು ನನ್ನ ಅಮ್ಮನ, ನನ್ನ ತಮ್ಮನ ಅಂತ. ಬಟ್ ಇವ್ರು ಪಬ್ಲಿಕ್ ಲೈಫ್ ಚೂಸ್ ಮಾಡಿದ್ದಾರೆ ಅಂದರೆ ಪೀಪಲ್ಸ್ ಸರ್ವಿಸ್ ಅಂದರೆ ಅದು ಒಂದು ರೀತಿ ಸರ್ವಿಸನ್ನೇ ಸಮಾಜಕ್ಕೆ ಅವರು ಮಾಡ್ತಾ ಇರೋದು. ಬಟ್ ನಾವು ಮಾಡ್ತಾ ಇರೋ ತ್ಯಾಗಗಳು ಸುತ್ತಮುತ್ತ ಇರೋರಿಗೆ ಕಾಣಲ್ಲ. ಬಾಯಿಗೆ ಬಂದಾಗೆ ಮಾತಾಡ್ಕೊಳ್ತಾರೆ ಹಿಂದೆ. ಗ್ರ್ಯಾಟಿಟ್ಯೂಡ್ ಇಲ್ಲದಂತಹ ಜನರು, ಯಾರೇ ಆಗಿರ್ಬೋದು. ಕೆಲವರು ರಿಲೇಟಿವ್ಸ್ಗಳು ಇರ್ತಾರೆ, ಯಪ್ಪ ಎಂಥ ಜನ ಅಂದರೆ ಅವ್ರುಗಳು ಒಂದು ಹೆಣ್ಣು ಅನ್ನೋದು ಮರೆತುಬಿಟ್ಟು ಕೆಲವೊಂದು ನಾಲಿಗೆ ಇದೆ ಅಂತ ಮಾತಾಡ್ತಾರೆ, ನಾವು ರಿಯಾಕ್ಟ್ ಮಾಡಂಗೆ ಮಾಡ್ತಾರೆ. ಸೊ ಎನಿವೇಸ್, ಐ ಲವ್ ಮೈ ಮಾಮ್. ಲವ್ ಯು ಅಮ್ಮ.